ಸ್ಯಾಂಡಲ್ವುಡ್ನಲ್ಲಿ ಸದ್ಯದ ಪರಿಸ್ಥಿತಿ ನಾವು ನೋಡೋದಾದರೆ ಫ್ಯಾನ್ಸ್ ವಾರ್ ನಡೀತಾ ಇದೆ. ಎಲ್ಲಿವರೆಗೂ ಬಂತು ಈ ಫ್ಯಾನ್ಸ್ ವಾರ್ ಅನ್ನುವಂಥದ್ದು. ಜೊತೆಗೆ ಸ್ಟಾರ್ಗಳ ಹೆಸರಲ್ಲಿ ಫ್ಯಾನ್ಸ್ ಸಿನಿಮಾ ನೋಡುವಂತಹ ಒಂದು ಕಾಲ ಇತ್ತು. ಆದರೆ ಈಗ ಬಂದಿರುವಂತಹ ಬೆಳವಣಿಗೆ ನಿಜಕ್ಕೂ ಒಂದು ರೀತಿ ಯಾರೂ ನಿರೀಕ್ಷೆ ಕೂಡ ಮಾಡಿರಲಿಲ್ಲ. ಆ ರೀತಿ ಸದ್ದನ್ನು ಮಾಡ್ತಿರೋವಂಥದ್ದು. ಈ ಕುರಿತು ಮಾತನಾಡೋದಕ್ಕೆ ಸ್ಯಾಂಡಲ್ವುಡ್ ನಟಿ ಸಂಗೀತಾ ಭಟ್ ಅವ್ರನ್ನ ಇವತ್ತು ನಮ್ಮೊಟ್ಟಿಗಿದ್ದಾರೆ. ಅಂದರೆ ಸ್ಟಾರ್ ಅಂದಿದ ತಕ್ಷಣ ಮೇಡಮ್ ಒಂದಷ್ಟು ವಿಚಾರಗಳಲ್ಲಿ ನೀವು ಅನುಭವಿಸಿರ್ತೀರ. ಫ್ಯಾನ್ಸ್ ಕಿತ್ತಾಡ್ಕೊಳೋದು ನಿಮ್ಮ ಹೆಸರಲ್ಲಿರ್ಬೋದು, ಇನ್ನೊಂದು ನಟಿ ಹೆಸರಲ್ಲಿರ್ಬೋದು. ಈ ರೀತಿ ಫೀಮೇಲ್ ಸ್ಟಾರ್ಸ್ಗೂ ಆಗೋವಂಥದ್ದು ಉಂಟು. ಜೊತೆಗೆ ಅಶ್ಲೀಲ ಮೆಸೇಜ್ಗಳಿರಬಹುದು, ಈ ರೀತಿ ಕೂಡ ಫೇಸ್ ಮಾಡೋವಂಥದ್ದು. ನಿಮಗೆ ಯಾವತ್ತಾದರೂ ಈ ರೀತಿ ಅನುಭವಿಸಿದ್ದೀರಾ? ಆ್ಯಕ್ಚುಲಿ ಇದು ನಮ್ಮ ಇಂಡಸ್ಟ್ರಿಯಲ್ಲಿ ಮಾತ್ರ ಅಂತಲ್ಲ, ಬಟ್ ಇಂಡಸ್ಟ್ರಿಯಲ್ಲಿ ಆ್ಯಕ್ಚುಲಿ ಇದು ತುಂಬ ಹೆಂಗೆ ಹೇಳ್ತಾರೆ, ತುಂಬ ದೊಡ್ಡ ಮಟ್ಟದಲ್ಲಿ ಆಗ್ತಾಯಿದೆ. ಅದು ಇವಾಗಿಂದ ಅಂತಲ್ಲ, ಇದಕ್ಕೆ ಮುಂಚೆ ನನಗಾಗಲಿ ನನ್ನ ಹಸ್ಬೆಂಡ್ಗಾಗಲಿ ಇದನ್ನು ತುಂಬ ಫೇಸ್ ಮಾಡಿದ್ದೀವಿ ನಾವು. ಇದಕ್ಕೆ ಮುಂಚೆ ಇದೇ ಥರ ಫ್ಯಾನ್ ವಾರಲ್ಲೇ ಸುಮಾರು ವಿಷಯದ ನಂತರ ನಾವು ಆ್ಯಕ್ಚುಲಿ ಇಂಡಸ್ಟ್ರಿಯಿಂದ ದೂರ ಇದ್ದಿದ್ದು ವಿಷಯ ಎಲ್ರಿಗೂ ಗೊತ್ತಿದೆ. ಅಶ್ಲೀಲ ಮೆಸೇಜ್ಗಳನ್ನ ನಾನು ಮುಂಚೆ ತುಂಬ ಸೀರಿಯಸ್ ಆಗಿ ತೊಗೊಳ್ತಾ ಇದ್ದೆ. ನಾನು ಇದನ್ನು ಯೂಶ್ವಲಿ ಆ್ಯಕ್ಟ್ರೆಸಸ್ ಏನು ಮಾಡ್ತಾರೆ, ಮೆಸೇಜ್ಗಳನ್ನ ಓದೋದು, ಅದು ಕಾಮೆಂಟ್ಸ್ ಓದೋದು, ಅದು ಇದು ಎಲ್ಲ ನಾನು ಮುಂಚೆ ತುಂಬ ಮಾಡ್ತಿದ್ದೆ. ನನ್ನ ಒಂದು ಸಜೆಷನ್ ಏನಂದರೆ, ಇಟ್ ಈಸ್ ಬೆಟರ್ ಟು ಅವಾಯ್ಡ್ ಈ ರೀತಿ ಒಂದು ಮೆಸೇಜ್ಗಳು ಬರೋದಾಗಲಿ ಅಥವಾ ನಾವು ಅದನ್ನು ಓದಿ ರೆಸ್ಪಾಂಡ್ ಮಾಡೋದಾಗಲಿ. ಇಟ್ ಈಸ್ ಬೆಟರ್ ಟು ಅವಾಯ್ಡ್ ಅಂತ ನನ್ನ ಒಪಿನಿಯನ್ ಇದು. ಯಾಕೆಂದರೆ ಇದಕ್ಕೆ ಮುಂಚೆ ನಾನು ರಿಯಾಕ್ಟ್ ಮಾಡ್ತಿದ್ದೆ. ನನಗೆ ಆ ರೀತಿ ಮೆಸೇಜಸ್ಸು, ಕೆಲವೊಂದು ಸಲ DMs ಬರೋದು. ಆ್ಯಂಡ್ ಇದಕ್ಕೆ ಮುಂಚೆ ಬೇರೆ ರೀತಿ ಥ್ರೆಟ್ಸು ತುಂಬ ಬಂದಿದೆ. ಫೋಟೋ ಎಲ್ಲ ಹಾಕಿ ಅದಕ್ಕೆ ಅಶ್ಲೀಲವಾಗೆಲ್ಲ ಬರೆದು ಅದನ್ನೆಲ್ಲ ಟ್ರೋಲ್ ಮಾಡೋದು ಎಲ್ಲ ಮಾಡ್ತಾಯಿದ್ರು. ಇದು ಹೋಗ್ತಿರೋ ದಾರಿ ಖಂಡಿತವಾಗ್ಲೂ ಒಳ್ಳೆಯದಲ್ಲ. ಯಾಕೆಂದರೆ ಇದು ನಮ್ಮ ಇಂಡಸ್ಟ್ರಿಯನ್ನು ತುಂಬ ಬೇರೆ ರೀತಿಲಿ, ಅಂದರೆ ಹೆಣ್ಮಕ್ಳಿಗೆ ಮರ್ಯಾದೆನೇ ಇಲ್ವಾ ಇಲ್ಲಿ, ಎಲ್ಲರಿಗೂ ಇದೇ ರೀತಿ ಎಕ್ಸ್ಪೀರಿಯನ್ಸಸ್ ಆಗುತ್ತಾ ಅನ್ನೋದೊಂದು ಭಯ ಬಂದ್ಬಿಡತ್ತೆ. ಇಂಡಸ್ಟ್ರಿಗೆ ಬರೋರು ಅದನ್ನು ಈ ರೀತಿ ಎಲ್ಲ ಆಗುತ್ತೆ ನಮಗೆ ಬೇಡ ಅಂತ ಅವ್ರ ಫ್ಯಾಮಿಲೀಸು ತಡೆಯೋದಿರುತ್ತೆ. ಸೊ ಹಾಗಾಗಿ ಇದು ಒಳ್ಳೆ ಬೆಳವಣಿಗೆ ಅಲ್ಲ ಅಂತ ನನ್ನ ಅಭಿಪ್ರಾಯ. ನೀವು ಇಗ್ನೋರ್ ಮಾಡಿದ್ದೀರ ಸಾಕಷ್ಟು ವಿಚಾರಗಳನ್ನು. ಯಾಕಂತ ಹೇಳಿದ್ರೆ ಬೆಳವಣಿಗೆ ಆಗುವಂಥದ್ದು ನಿಮಗಿಷ್ಟ ಇಲ್ಲ. ಬಟ್ ನಟಿ ರಮ್ಯಾ ಅವರು ಈ ಕುರಿತು ಧ್ವನಿಯನ್ನು ಎತ್ತಿರುವಂಥದ್ದು, ನನ್ನ ಪರ ನಾನು ಯಾರು ಬಂದರೂ ಬಿಟ್ಟರು ನನಗೆ ನಿಂತ್ಕೋತೀನಿ ಅನ್ನುವಂಥದ್ದು. ಸೊ ಅವ್ರ ಸ್ಟ್ಯಾಂಡ್ ಬಗ್ಗೆ ಏನು ಹೇಳ್ತೀರಾ? ರಮ್ಯಾ ಈಸ್ ಅ ವೆರಿ ಸ್ಟ್ರಾಂಗ್ ವುಮನ್, ವೆರಿ ಇಂಡಿಪೆಂಡೆಂಟ್, ವೆರಿ ಸ್ಟ್ರಾಂಗ್. ನಾವು ಇದನ್ನು ಸುಮಾರು ವರ್ಷಗಳಿಂದ ನೋಡ್ತಾ ಬಂದಿದ್ದೀವಿ. ಆ್ಯಂಡ್ ಯಾರೂ ದನಿ ಎತ್ತಲಿಲ್ಲ ಅಂದ್ರೂ ಆಕೆ ತಾನು ಒಬ್ಬರೇ ನಿಂತು ಅದನ್ನು ಫೈಟ್ ಮಾಡುವಂಥ ಅಷ್ಟು ಕೇಪಬಿಲಿಟಿ ಆ್ಯಂಡ್ ಕೆಪಾಸಿಟಿ ಅವ್ರಿಗಿದೆ, ಅಷ್ಟು ಸ್ಟ್ರೆಂತ್ ಅವ್ರಿಗಿದೆ. ಅದನ್ನು ನಾನು ಮೆಚ್ತೀನಿ. ಯಾಕೆಂದರೆ ನಮ್ಮಲ್ಲಿ ಕೆಲವೊಬ್ಬರಿಗೆ ನಮಗೆ ಅಯ್ಯೋ ಯಾಕೆ ಇಷ್ಟೊಂದೆಲ್ಲ, ಬಿಡು ಹೋಗಲಿ, ಆಗಿದ್ದಾಗೋಯ್ತು ಹೋಯ್ತು ಬಿಡು, ಅವರಿಂದ ನಮಗೇನು ಆಗಬೇಕಾಗಿಲ್ಲ, ಒಂದು ಮೆಸೇಜ್ ತಾನೆ ಅಂತ ನಾವು ಬಿಡೋರು ಸುಮಾರು ಜನ ಇದ್ದೀವಿ. ಯಾಕೆಂದರೆ ವಿಷಯ ಮುಂದೆ ಹೋಗ್ತಾ ಹೋಗ್ತಾ ಅದಿನ್ನೂ ಬೇರೆ ರೀತಿಯಲ್ಲಿ ಕೆಟ್ಟ ದಾರಿ ಹಿಡಿಬೋದು, ಅಥವಾ ನಮಗೆ ಫೈಟ್ ಮಾಡೋಷ್ಟು ಆ ಸ್ಟ್ರೆಂತ್ ನಮ್ಮ ಹತ್ರ ಇಲ್ಲದೆ ಇರ್ಬೋದು. ಬಟ್ ಆ ಒಂದು ಅಷ್ಟು ಜನ ಹೆಣ್ಮಕ್ಳ ಪರವಾಗಿ ರಮ್ಯಾ ಅವರು ನಿಂತಿದ್ದಾರಲ್ಲ ಆ ಫೈಟ್ ಮಾಡೋಕ್ಕೆ, ಐ ಹ್ಯಾವ್ ಮೈ ಸಪೋರ್ಟ್ ಫಾರ್ ಹರ್, ಡೆಫಿನೆಟ್ಲಿ. ಹಿಂದೆ ಕೂಡ ನಿಮ್ಮ ಪರ ನೀವು ಕೂಡ ಸ್ಟ್ಯಾಂಡ್ನ ನಿಂತ್ಕೊಂಡು ಧ್ವನಿ ಎತ್ತಿದ್ರಿ. ಆಗ ಎಷ್ಟು ಜನ ನಿಮಗೆ ಸೆಲೆಬ್ರಿಟೀಸಲ್ಲೇ, ಸ್ಯಾಂಡಲ್ವುಡ್ನಲ್ಲೇ ನಟ ನಟಿಯರು ಎಷ್ಟು ಜನ ಸಪೋರ್ಟ್ ಮಾಡಿದ್ರು, ಜೊತೆಗೆ ಬೇಡ ಹಿಂದೆ ಸರ್ಕೊಂಬಿಡು, ಯಾಕೆ ಬೇಕು, ಸಿನಿಮಾಗಳ ಆಫರ್ ಇದೆ ನಿಮಗೆ, ತುಂಬ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಿದ್ದೀರಾ, ಇಗ್ನೋರ್ ಮಾಡಿಬಿಟ್ಟು ನೀವು ಸಿನಿಮಾಗಳನ್ನು ಒಪ್ಕೋಬೋದಲ್ಲ ಅನ್ನುವಂಥದ್ದು ಹೇಳಿದವ್ರು ಎಷ್ಟಿದ್ರು? ಆ್ಯಕ್ಚುಲಿ ಇಡೀ ಇಂಡಸ್ಟ್ರಿ ನನ್ನ ಜೊತೆ ನಿಂತಿತ್ತು. ನನಗೋಸ್ಕರ ಅಂತ ನಾನು ವಾಯ್ಸ್ ಔಟ್ ಮಾಡಲಿಲ್ಲ ಅಂದ್ರೂ ಆವಾಗ ನನ್ನ ಒಂದು ವಿಚಾರ ನಾನು ಹೊರಗಡೆ ಶೇರ್ ಮಾಡಿಕೊಂಡಾಗ ಇನ್ನಷ್ಟು ಜನ ಎಚ್ಚೆತ್ಕೊಳ್ತಾರೆ, ಅಥವಾ ಈ ರೀತಿ ಒಂದಿದೆ, ಇದರಿಂದ ನಾವು ದೂರ ಇರಬಹುದು ಅನ್ನೋ ಒಂದು ಕೆಲವೊಂದು ಅವೇರ್ನೆಸ್ ಕ್ರಿಯೇಟ್ ಆಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಾನು ಆಗ ದನಿ ಎತ್ತಿದ್ದು. ಬಟ್ ಅದು ತೊಗೊಂಡಂಥ ರೂಪ ಸರಿ ಇರಲಿಲ್ಲ ಅಷ್ಟೇ. ಬಿಕಾಸ್ ಜನ ಅದನ್ನು ಕನ್ಸ್ಯೂಮ್ ಮಾಡಿದ್ದು ಅಥವಾ ಅಕ್ಸೆಪ್ಟ್ ಮಾಡಿದ ರೀತಿ ತುಂಬ ಕೆಟ್ಟದಾಗಿತ್ತು. ಬಟ್ ಇಂಡಸ್ಟ್ರಿಯಲ್ಲಿ ನಾನು ಇವತ್ತಿಗೂ ಹೇಳ್ತೀನಿ, ಐ ಆಮ್ ವೆರಿ ಪ್ರೌಡ್. ಯಾಕೆಂದರೆ ನಮ್ಮ ಒಂದು ಸ್ಟ್ಯಾಂಡ್ ಅವೇರ್ನೆಸ್ಗೆ ಏನು ಅವತ್ತು ನಾನು ತೊಗೊಂಡೆ, ಸುಮಾರು ಜನ ಡಿರೆಕ್ಟರ್ಸು, ಎಲ್ಲ ದೊಡ್ಡ ದೊಡ್ಡ ಹೆಸರು ಡಿರೆಕ್ಟರ್ಸ್ ಆಗಿರ್ಬೋದು ಅಥವಾ ಆ್ಯಕ್ಟ್ರೆಸಸ್ ಆಗಿರ್ಬೋದು, ಇವರೆಲ್ಲರೂ ನನಗೆ ಪರ್ಸ್ನಲಿ ಮೆಸೇಜ್ ಮಾಡಿ, ನೀನು ಏನು ಸ್ಟ್ಯಾಂಡ್ ತೊಗೊಂಡಿದ್ಯಾ, ಇಟ್ ಇಸ್ ವೆರಿ ರೈಟ್, ನಿನ್ನ ಜೊತೆ ನಾವಿದ್ದೀವಿ, ವಾಟ್ ಎವರ್ ಹ್ಯಾಪನ್ಸ್ ನಾವು ನಿಮ್ಮ ಜೊತೆ ಇದ್ದೀವಿ ಅನ್ನೋದನ್ನು ಅವ್ರು ನನಗೆ ಆಗಲೇ ಬೆಂಬಲ ತೋರಿಸಿದ್ರು. ಸೊ ಹಾಗಾಗಿ ನನಗೆ ಇನ್ನೊಂದಷ್ಟು ಸ್ವಲ್ಪ ಸ್ಟ್ರೆಂತ್ ಬಂತು. ಯಾಕೆಂದರೆ ನಾನು ಒಬ್ಬಳೇ ಫೈಟ್ ಮಾಡಬೇಕು ಅಂದರೆ ನನ್ನ ಜೊತೆ ನನ್ನ ಹಸ್ಬೆಂಡ್ ಇರ್ತಾರೆ, ಅದನ್ನು ಬಿಟ್ಟರೆ ನನ್ನ ಫ್ಯಾಮಿಲಿ ಇರ್ತಾರೆ. ಆಮೇಲೆ ನಮಗೂ ಇರುತ್ತಲ್ಲ, ನಾನಿವಾಗ ಸ್ಟ್ಯಾಂಡ್ ತೊಗೊಂಡ್ಬಿಟ್ಟೆ, ನನ್ನನ್ನು ಎಲ್ಲಿ ಫ್ಯಾಮಿಲಿಯಿಂದ ದೂರ ಮಾಡ್ತಾರೆ ಅಥವಾ ಇಂಡಸ್ಟ್ರಿಯಿಂದ ದೂರ ಮಾಡಿಬಿಡ್ತಾರೆ ಅನ್ನೋ ಒಂದು ಭಯ ಎಲ್ರಿಗೂ ಇದ್ದೇ ಇರತ್ತೆ. ಅದಾದ ನಂತರನೂ ಅಷ್ಟೇ, ನಮಗೆ ಶ್ಯಾಡೋ ಬ್ಯಾನ್ ಮಾಡಿದ್ದಾಗಲಿ ಅದಾಗಲಿ ಇದಾಗಲಿ ಸುಮಾರು ವಿಷಯಗಳು ನಡೀತು. ಬಟ್ ಬೈ ಗಾಡ್ಸ್ ಗ್ರೇಸ್ ಇವತ್ತಿಗೆ ಆಪರ್ಚುನಿಟೀಸ್ ಆಗಲಿ ವಿಷಯದಲ್ಲಿ ಯಾವುದೇ ರೀತಿ ತೊಂದರೆ ಆಗಿಲ್ಲ.
ಆಗ್ತಿರೋಂಥ ಆ ರೀತಿ ಬೆಳವಣಿಗೆಗೆ ನಾನು ಸಪೋರ್ಟ್ ಮಾಡಲ್ಲ. ಈ ರೀತಿ ಏನಾದರೂ ಅಶ್ಲೀಲ ಮೆಸೇಜಸ್ಸು ಅಥವಾ ಏನಾದರೂ ಕಾಮೆಂಟ್ಸು ಇಂಥದ್ದೆಲ್ಲ ಬರ್ತಿದೆ ಅಂದರೆ ನನಗೆ ಆವಾಗ್ಲಿಂದನೂ ಇದು ಇಷ್ಟ ಆಗದೆ ಇರೋವಂಥ ವಿಷಯನೇ ಇದು. ಸೊ ನಾನು ಅದಕ್ಕೆ ಯಾವತ್ತೂ ಸಪೋರ್ಟ್ ಮಾಡಲ್ಲ. ಅಂಥ ಜನರನ್ನ ಫಸ್ಟ್ ಆಫ್ ಆಲ್ ಇನ್ಸ್ಟಾಗ್ರಾಮ್ ಅಥವಾ ಸೋಷಿಯಲ್ ಮೀಡಿಯಾಗಳಿಂದ ಪ್ರೊಫೈಲ್ಗಳಿಂದ ತೆಗೆದಾಕ್ಬಿಟ್ರೆ ಕಂಪನಿಯವ್ರಿಗೂ ಒಳ್ಳೆಯದು. ಅಟ್ಲೀಸ್ಟ್ ಜಾಗ ಕ್ಲಿಯರ್ ಆಗಿರತ್ತೆ. ಇವಾಗ ನಾವು ದುಬೈ ಅಂತ ಕಂಟ್ರಿಗಳಲ್ಲೆಲ್ಲ ನೋಡ್ತೀವಿ. ನಾನು ಮೊನ್ನೆ ಇತ್ತೀಚೆಗೆ ಹೋದಾಗ ನನಗೆ ಅದೇ ಅಲ್ಲಿ ಹೇಳ್ತಿದ್ರು, ಇಲ್ಲಿ ಯಾರೂ ಹೆಣ್ಮಕ್ಳು ಅಗೇನ್ಸ್ಟ್ ಮಾತಾಡಲ್ಲ, ಕೆಟ್ಟು ಕಾಮೆಂಟ್ಸ್ ಮಾಡಲ್ಲ. ಇಲ್ಲಿ ಹೆಣ್ಮಕ್ಳು ರಾತ್ರಿ ಹೊತ್ತು ಒಬ್ರೊಬ್ಬರೇ ಓಡಾಡಿದ್ರೂ ಅಷ್ಟೇ ಕಂಪ್ಲೀಟ್ ಸೇಫ್ಟಿ ಆ್ಯಂಡ್ ಸೆಕ್ಯೂರಿಟಿ ಇದೆ. ಅಲ್ಲಿ ಟಾಲರೆನ್ಸ್ ಪಾಲಿಸಿ ತುಂಬ ಸ್ಟ್ರಾಂಗ್ ಇದೆ. ಸೊ ಆ ರೀತಿ ಏನಾದರೂ ನಾವಿಲ್ಲಿ ತೊಗೊಂಡು ಬಂದರೆ ಅಟ್ಲೀಸ್ಟ್ ಜನ ಭಯ ಬೀಳ್ತಾರೆ. ಯಾರೇ ಸ್ಟಾರ್ ಅವ್ರ ಹಿಂದೆ ಇದ್ದರೂ, ಯಾರೇ ಏನೇ ಇದ್ರೂ, ಬಟ್ ಹೆಣ್ಮಕ್ಳ ವಿಚಾರದಲ್ಲಿ ಅವರು ಏನಾದರೂ ಒಂದು ಕಾಮೆಂಟ್ ಮಾಡಬೇಕಂದ್ರೂ ಹಿಂದೆ ಮುಂದೆ ಯೋಚನೆ ಮಾಡ್ತಾರೆ. ಸೊ ಆ ರೀತಿ ಒಂದು ಇಂಟಾಲರೆನ್ಸ್ ಪಾಲಿಸಿ ಇಲ್ಲೂ ಬರಬೇಕು ಅಂತ ನನ್ನ ಆಸೆ. ಐ ಹೋಪ್. ಎಸ್, ಡೆಫಿನೆಟ್ಲಿ ಏನಾದರೂ ಒಂದು. ಇವಾಗ ಇನ್ಸ್ಟಾಗ್ರಾಮಲ್ಲಿ ನಿಮಗೂ ಗೊತ್ತು, ಈದರ್ ನಾವು ಬ್ಲಾಕ್ ಮಾಡ್ಬೋದು, ರೆಸ್ಟ್ರಿಕ್ಟ್ ಮಾಡ್ಬೋದು, ಈ ಆಪ್ಷನ್ಸ್ ಎಲ್ಲ ಇದೆ. ಬಟ್ ಆ ರೀತಿ ಒಬ್ಬರು ಅಶ್ಲೀಲ ಮೆಸೇಜಸ್ ಕಳಿಸೋದು ಅಥವಾ ಯಾರಿಗಾದರೂ ಥ್ರೆಟ್ ಮಾಡೋದು, ಅಂಥವ್ರನ್ನ ಇಮಿಡಿಯೇಟ್ಲಿ ಪ್ರೊಫೈಲೇ ಬ್ಯಾನ್ ಮಾಡಿಬಿಡೋದು. ಅವ್ರನ್ನ ನೆಕ್ಸ್ಟ್ ಟೈಮ್, ಯಾಕೆಂದರೆ ಎಲ್ಲಿಂದ ಆ್ಯಕ್ಸೆಸ್ ಮಾಡ್ತಾರೆ ಅಂತ ಕಂಪನಿಯವ್ರಿಗೆ ಗೊತ್ತಿರುತ್ತಲ್ಲ. ಸೊ ಅವ್ರು ನೆಕ್ಸ್ಟು ಪ್ರೊಫೈಲ್ ಕ್ರಿಯೇಟ್ ಮಾಡೋವಾಗ ಅವ್ರು ಕ್ರಿಯೇಟ್ ಮಾಡೋಕ್ಕೆ ಬಿಡಬಾರ್ದು. ದಿಸ್ ವಿಲ್ ಬಿ ಅ ಲೆಸನ್ ಟು ದೆಮ್. ಆ್ಯಂಡ್ ಅವ್ರು ಯೋಚನೆ ಮಾಡ್ತಾರೆ. ಐ ಥಿಂಕ್ ಇದು ಹೇಗೆ ಅಂದರೆ ಅವ್ರನ್ನ ಮನೆಯಲ್ಲಿ ಅವರು ಬೆಳೆಸಿದಂಥ ರೀತಿ, ಅದ್ರ ಮೇಲೂ ಅವ್ರು ಬೆಳೆದಿರುವಂಥ ವಾತಾವರಣ ಏನಿರುತ್ತಲ್ಲ ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಈಗ ಹೆಣ್ಮಕ್ಳೇ ಶತ್ರು ಅನ್ನುವಂಥದ್ದು ಕೇಳಿರ್ತೀವಿ. ಕಾಮೆಂಟ್ ಬಾಕ್ಸಲ್ಲಿ ಒಂದೊಂದ್ಸಲ ಹೆಣ್ಮಕ್ಳು ಒಂದು ಡ್ರೆಸ್ಸಿಂಗ್ ಸೆನ್ಸ್ ಇರಬಹುದು, ಅಥವಾ ನೀವು ಯಾವುದೋ ಫೋಟೋ ಶೂಟಿಗೆ ಯಾವುದೋ ಒಂದು ಆ ರೀತಿ ಇರಬೇಕಾಗುತ್ತೆ. ಸೊ ಹಾಗಾಗಿ ಡ್ರೆಸ್ ಮಾಡ್ಕೊಂಡಿರ್ತಾರೆ. ಅದಕ್ಕೆಲ್ಲ ಹೆಣ್ಮಕ್ಳೇ ನೆಗೆಟಿವ್ ಆಗಿ ಕಾಮೆಂಟ್ ಮಾಡೋ ಅಂಥದ್ದು ಇದ್ದಾಗ ಗಂಡು ಮಕ್ಕಳನ್ನೂ ಕೆಲವೊಂದು ಸಲ ನಾವು ಬ್ಲೇಮ್ ಮಾಡೋಕ್ಕಾಗೋದಿಲ್ಲ. ಫೇಕ್ ಅಕೌಂಟ್ ಮಾಡ್ಕೊಂಡು ಹೆಣ್ಮಕ್ಳು ಕಾಮೆಂಟ್ ಮಾಡೋ ಅಂಥದ್ದು ಇರುತ್ತೆ. ಫೇಕ್ ಅಕೌಂಟ್ ಅಲ್ಲ, ಕೆಲವೊಂದು ಸಲ ಇವಾಗ ಹೆಣ್ಮಕ್ಳು ಎಷ್ಟು ಮುಂದುವರೆದಿದ್ದಾರೆ ಅಂದರೆ ಈ ವಿಚಾರದಲ್ಲೂ ಮುಂದುವರೆದಿದ್ದಾರೆ. ನಾನು ಇತ್ತೀಚೆಗೆ ಯಾವುದೋ ಒಂದು ಕ್ರಿಕೆಟ್ ಮ್ಯಾಚ್ ಆಡಿದಾಗ ಅದ್ರ ಕೆಳಗಡೆ ಇದ್ದಂಥ ಕಾಮೆಂಟ್ಸ್ನ ನೋಡಿದೆ. ಅಂದರೆ ಹೆಣ್ಮಕ್ಳೇ ಈ ರೀತಿ ಮೆಸೇಜ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ, ಈ ರೀತಿ ಎಲ್ಲ ಕಡೆಗಾಣಿಸಿ ಕೆಳಗೆ ಹಾಕಿ ತುಂಬ ವಲ್ಗರಾಗೆಲ್ಲ ಕಾಮೆಂಟ್ ಮಾಡೋದು ನೋಡಿದ್ರೆ ಎಲ್ಲಿಗೆ ಹೋಗ್ತಿದೆ? ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.